ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಹಜಾದ್, ನೀವು ನೋಡ್ತಾ ಇದ್ದೀರಾ JBM TV. ರಾಮದುರ್ಗ ಶಾಸಕರಾದಂತಹ ಅಶೋಕಣ್ಣ ಪಟ್ಟಣ್ ಅಭಿವೃದ್ಧಿಯ ಹರಿಕಾರ್ಯವೆಂದೇ ತಮ್ಮ ಪ್ರಸಿದ್ಧಿ ಪಡೆದಂಥ ವ್ಯಕ್ತಿತ್ವ. ಕೋಟಿಗಟ್ಟಲೆ ಹಣ ರಾಮದುರ್ಗ ಅಭಿವೃದ್ಧಿಗಾಗಿ ತಂದು ಇಲ್ಲಿ ಜಮಾ ಮಾಡಿದರೂ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತವಾಗಿರುವಂಥ ಅನೇಕ ಸಂಗತಿಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇವೆ. ಶಾಸಕರೇನೋ ಅನುದಾನ ತಂದಿದ್ದಾರೆ, ಆದರೆ ಆರಿಸಿ ಬಂದಂತಹ ಜನಪ್ರತಿನಿಧಿಗಳು ಅವುಗಳ ಕೆಲಸವನ್ನು ಮಾಡಿಸಲು ಹರಸಾಹಸ ಪಡುತ್ತಿದ್ದಾರೆ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. 15ನೇ ವಾರ್ಡಿನ ಕೆಲಸ ಕುಂಠಿತಗೊಂಡಿದೆ. ಕುಂಠಿತ ಅನ್ನೋಕ್ಕೇನು, ಕೆಲಸ ನೋಡೇ ಇಲ್ಲ. ಆ ಕಡೆ ಜನರು ಏನಿದೆ ಹಿಡಿಶಾಪ ಹಾಕುತ್ತಿದ್ದಾರೆ. ಏನಿದು ಅಂತಂದರೆ, ಕೋಟಿ ಹಣ ಬಂದು ರಾಮದುರ್ಗ ಅಭಿವೃದ್ಧಿಗಾಗಿ ಬಂದು ಬಿದ್ದರೂ ಕೂಡ 15ನೇ ವಾರ್ಡಿಗೆ 30 ಲಕ್ಷ ರೂಪಾಯಿ ಅನುದಾನ ಸಿಕ್ಕಿದೆ. ಆದರೆ ಆ ಅನುದಾನ 3 ಕಾಸಿನ ಅನುದಾನವೂ ಕೂಡ ಅಲ್ಲಿ ಉಪಯೋಗ ಮಾಡೋದಿಲ್ಲ. ಜನಪ್ರತಿನಿಧಿಗಳು ಏನಾಗ್ತಾ ಇದೆ ಅಂಥೇಳಿ ಆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅಲ್ಲಿ ವಾರ್ಡ್ ಮೆಂಬರ್ ಆದಂತಹ ಐನಾಪುರ್ ಇವರು ಸ್ವತಃ ತಾವೇ ಆ ಗೋಳನ್ನು ಹೇಳಿಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ಕಾಗಿ ಶಾಸಕರು ಹಣ ಕೊಟ್ಟಿದ್ದಾರೆ, ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಿಂದೇಟು ಹಾಕುತ್ತಾ ಎಲ್ಲಿ ಈ ಹಣ ಪೋಲಾಗಿ ಹಣ ಮುಗಿದು ಹೋಯಿತು ಅನ್ನುವಂಥ ಲೆಕ್ಕಕ್ಕೆ ಬರುತ್ತದೆಯೋ ಅನ್ನುವಂಥ ಗಡಿಬಿಡಿ ಅವರಲ್ಲಿದೆ. ಏನು ಹೇಳಿಕೊಂಡಿದ್ದಾರೆ, ಏನು ಮಾತಾಡಿದ್ದಾರೆ ಆ ವಾರ್ಡಿನ ಮೆಂಬರ್ ಹಾಗೂ ಆ ರಸ್ತೆಯ ದುರಸ್ತಿ ಮತ್ತು ಅಲ್ಲಿಯ ಪರಿಸ್ಥಿತಿ, ಇವೆಲ್ಲವನ್ನು ಗಮನಿಸೋಣ ಬನ್ನಿ. ಇಂಜಿನಿಯರ್ ಸಾಹೇಬ್ರು ನೋಡಕ್ ಬಂದ ಆ ಮೆಂಬರ್ ಕರ್ಕೊಂಡ್ ಬಂದು ತೋರ್ಸಾಕತ್ತೀವ್ರಿ. ಇದೇನು ಇಲ್ಲೆಲ್ಲ 1 ವರ್ಷ ಆತ್ರಿ ಇದು ರೋಡಿಗಿಂತ ಅದ ಇಲ್ಲ, ಎಲ್ಲಾರು ಬೀಳಾಕತ್ತಾರ್ರಿ. ಇಂಜಿನಿಯರ್ ಸಾಹೇಬ್ರಿಗೆ ಏನು ಸಲ ಕರ್ಕೊಂಡ್ಬಂದ ತೋರ್ಸಿರ್ತೀನಿ. ಅವರು ನಾಳೆ ಮಾಡೋನು ಇವತ್ತು ಮಾಡೋನು, ನೀವು ಮುಂದೆ ಬಾತಮ್ಮ, ಇವತ್ತು ಮಾಡೋನು ನಾಳೆ ಮಾಡೋನು ಅನ್ಕೊಂತ ಒಂದು 12 ತಿಂಗಳಾತ. ಈ ಪರಿಸ್ಥಿತಿ ಹೋಗಾಕ ಬರಾಕ ತಯಾರು ಜನರಿಗೆ ತೊಂದರೆ ಆಗತೈತಿ. ಇಲ್ಲಿ ತೋರ್ಸಮ್ಮ, ಇಲ್ಲಿ ಹೌದಾ ಎಲ್ಲ ಇದು ಮಾಡೋದಾಗತೈತಿ. ಸರ್ 15ನೇ ವಾರ್ಡಿನ ಪರಿಸ್ಥಿತಿ ಸರ್ ಇದೆ. ಎಲ್ಲರಿಗೂ ಗಾಡಿ ತಗೊಂಡ್ ಹೋಗಾಕ ಅವ್ರ ಮನಿ ಒಳಗೆ ಒಬ್ರು ಪ್ರಾಬ್ಲಮ್ ಅದ, ಆರಾಮಿಲ್ಲ. ಒಬ್ರು ರಿಕ್ಷಾದವ್ರು ಬರವಲ್ರ, ಒಬ್ರು ಏನ್ ಬರವಲ್ರ. 8 ಸಲ ನಾ ಸ್ವತಃ ಇಂಜಿನಿಯರ್ ಸಾಹೇಬರ್ ಕರ್ಕೊಂಡ್ ಬಂದ ತೋರ್ಸಿನ್ರಿ. ಇದನ್ನ ಈ ಪರಿಸ್ಥಿತಿ ಐತಿ. ಈ ಪರಿಸ್ಥಿತಿ ಇದ ಕಾರಣ ಇಂಜಿನಿಯರ್ ಸಾಹೇಬ್ರು ಇವತ್ತು ಮಾಡೋನು ನಾಳೆ ಮಾಡೋನು ಅನ್ನಕತ್ತಾರ. 2 ಸಲ ಆತಮ್ಮ ಇಂಜಿನಿಯರ್ ಸಾಹೇಬರ್ ಬಂದು ನೋಡ್ಕೊಂಡು ಹೋಗಾಕತ್ತಿದ್ರು. ಏನ್ ನೋಡ್ಕೊಂಡು ಹೋಗ್ತಾರ, ಏನ್ ಹೇಳ್ತಾರಮ್ಮ ಅವರು, ಏನ್ ಹೇಳ್ತಾರ? ಅವ್ರಿಗೆ ಕರ್ಕೊಂಡ್ ಬಂದಿನಿಲ್ಲಮ್ಮ, ನಾ ಕರ್ಕೊಂಡ್ ಬಂದಿನಿಲ್ಲ ಅವ್ರಿಗೆ. ನನಗ್ ಕೇಳಿದ್ರ ನಾಳೆ ಮಾಡೋನು ಇವತ್ತು ಮಾಡೋನು ಅನ್ನಕತ್ತಾರ. ದಯವಿಟ್ಟು ನಾ ಅಂತಾರ ಮಾಡಂಗಿಲ್ಲ. ಈ ಪರಿಸ್ಥಿತಿ ಐತಿ. ಇಲ್ಲಿ ಗಾಡಿ ಸುದಕ್ ಹೋಗ್ಬೇಕಾದ್ರು ಸರ್ದು ಏನು ಪ್ರಾಬ್ಲಮ್ ಐತಿ ಸರ್, ನೀವು ಹೋಗ್ಬೇಕು ಸರ್ ನೋಡ್ಲಿ ಅವ್ರು. ಇಲ್ಲಿ ಗಾಡಿ ಒಂದು ಪೇಷಂಟ್ ರಿಕ್ಷಾ ಬರವಲ್ಲು ಸರ್, ಯಾವ್ದೋ ಕಾರಣಕ್ಕೂ ಹೌದು ನೋಡ್ರಿ ಸರ್. ಹೌದ್ರಿ, ಈ ಪರಿಸ್ಥಿತಿ ಐತಿ ಸರ್. ಇಲ್ಲಿ ಒಂದು ರಿಕ್ಷಾನು ಬರವಲ್ತ ಅದ ಸರ್, ಅದ ಮಾಡ್ಸೋ ಸಂಬಂಧ ಸರ್. ಎಲ್ಲಾರು ಹೌದು ಸರ್, ಈ ನಮಗೆ ಪರಿಸ್ಥಿತಿ ಐತಿ ಸರ್. ಇಲ್ಲಿ ಅವ್ರಿಗೆ ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ನ ಎಲ್ಲ ಹೇಳಿ, ದಯವಿಟ್ಟು ಸರ್ ಆದಷ್ಟು ಬೇಗನೆ ಇದು ಮಾಡ್ರಿ. ಒಂದು ರಿಕ್ಷಾ ಬರವಲ್ತ ಈ ನಮೂನಿ ಸರ್. ದಯವಿಟ್ಟು ಇದೊಂದು ಆದಷ್ಟು ಬೇಗನೆ ಮಾಡಿ ಮೊದಲು ಇದೊಂದು ಕೆಲಸ ಓಕೆ ಮಾಡಿಕೊಡಿ ಸರ್. 15ನೇ ವಾರ್ಡ್ ಮೆಂಬರ್ HS ಐನಾಪುರ್ ಸರ್. ಅದೆಲ್ಲ ತೋರ್ಸಪ್ಪ ಅವ್ರಿಗೆ ಸಾಹೇಬರಿಗೆ. ಈ ಪರಿಸ್ಥಿತಿ ಐತಿ, ಇಲ್ಲೆಲ್ಲ ಬಿದ್ದಿದ್ದನ್ನು ತೋರಿಸಿಲ್ಲ. ಇವೆಲ್ಲ ಬಿದ್ದಿದ್ದು ತುಂಬಾ ಎಲ್ಲಾರು ಕೂಡ ಹೆಣ್ಮಕ್ಳ ಮುನ್ಸಿಪಾಲ್ಟಿಗೆ ಬಂದು ಹೋಗುದ್ ಚಲೋ ರೀ. ಅಷ್ಟ ಮಾಡೋನ್ರಿ, ಈಗ ಹೋಗೇ ಬಿಡೋನ್ರಿ. ಎಷ್ಟು 1 ವರ್ಷ ಆತ್ರಿ ಹಿಂಗಾಗಿ ಮಾಡಕ್ ತಯಾರಿಲ್ಲ. ಈಗ 15 ದಿನದಾಗ ಅಂದ್ರೆ ಮಾಡ್ಕೊಡ್ಬೇಕು ನೋಡ್ರಿ. ಇದನ್ನ ಇಲ್ಲಾದ್ರ ನಾವ್ ಎಲ್ಲಾರು ಬಂದ್ ಅಲ್ಲೇ ಕುಂದ್ರವ್ರಿ, ನೋಡ್ ಹೋಗ್ತಾರ, ಇದು ಮಾಡ್ತಾರ. ಏನ್ ನೋಡ್ರಿ, ಏನ್ ಉಪಯೋಗ ಐತಿ? ಮುನ್ಸಿಪಾಲ್ಟಿ ಎಲ್ಲ ಐತಿ.
ವಯಸ್ಸಾದವ್ರಿಗೆ ಬೀಳಾಕತ್ತಾರ ಇಲ್ಲಿ ಜಾರ್ಜಾರೆ ಇಂಜಿನಿಯರ್ ಸಾಹೇಬ್ರು 8 ಸಲ ನಿಮ್ಮ ಮುಂದೆ ಕರ್ಕೊಂಡ್ಬಂದು ತೋರಿಸಿಲ್ಲ ಎಲ್ಲ ತೋರ್ಸ್ಕೊಂಡ್ಬಂದು ಅದೇ ಈಗ ಸಾಹೇಬ್ರಿಗೆ ಕಳಿಸ್ತೀನಿ ನಮ್ಮನ್ನ ಸಾಹೇಬ್ರು ಏನ್ ಮಾಡ್ತಾರೆ ನೋಡು ನಮ್ಮ ಅದ್ರ ಬಗ್ಗೆ ಆಯ್ತಾ